ನಮಸ್ತೆ ಮ್ಯಾಮ್. ಹಾಯ್. ನಮ್ಮ ಜೊತೆ ಜಾನು ಮ್ಯಾಮ್ ಇದ್ದಾರೆ. ಅಂಡ್ ಸಿ ಜಾನು ಮ್ಯಾಮ್, ವೆಲ್ಕಮ್ ಟು ಬೋಲ್ಡಿಸ್ ಥ್ಯಾಂಕ್ ಯು. ಕ್ಲಬ್. ಅಂಡ್ ಮತ್ತೆ ರೀಶೋ ಮಾಡಕ್ ಹೋಗ್ತಿದ್ದೀರಾ, ಸೊ ಹೇಗೆ ಅನಿಸ್ತಾ ಇದೆ ಮ್ಯಾಮ್? ಐ ಫೀಲ್ ಗುಡ್. ನನಗೆ ಅಂದ್ರೆ ನಾನು ಕ್ಯಾನ್ಸರ್ ಪೇಷಂಟ್ಸ್ಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಅವ್ರ ಕಷ್ಟನೂ ನನಗೆ ಇವಾಗ ಗೊತ್ತಾಗ್ತಾ ಇದೆ. ಸೊ ಅವ್ರಿಗೂ ಹೊರಗಡೆ ಹೇಗೆ ಓಡಾಡ್ತಾರೆ, ಹೇಗಿರ್ತಾರೆ ಅನ್ನೋದೆಲ್ಲ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಬಟ್ ಇವಾಗ ನನ್ಗೆ ಫೀಲ್ ಆಗ್ತಾ ಇದೆ. ಎಲ್ಲ ನೋಡೋರೆಲ್ಲ ಒಂಥರ ನೋಡೋದು ಆ ಥರ ಎಲ್ಲ ಆಗ್ತಾ ಇದೆ. ಆದ್ರೂ ಖುಷಿ ಇದೆ ನನಗೆ, ಇನ್ನೊಬ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಎಸ್ ಮ್ಯಾಮ್, ಸೊ ಫಸ್ಟ್ ಟೈಮ್ ತುಂಬಾ ಲಾಂಗ್ ಏರ್ ಇತ್ತು, ನಾನು ನೋಡಿದ್ದೇನೆ ಆಕ್ಚುಲಿ ಇದರಲ್ಲಿ. ಸೊ ಲಾಂಗ್ ಏರ್ ಟು ಇವಾಗ ಐ ಥಿಂಕ್ ಬಾಯ್ ಕಟ್ ಅಂತ ಹೇಳ್ಬೋದು. ಸೊ ಲಾಂಗ್ ಏರ್ ಟು ಬಾಯ್ ಕಟ್ ಹೇಗೆ ಅನಿಸ್ತಾ ಇದೆ? ನೀವು ಹೊರಗಡೆ ಎಲ್ಲ ಓಡಾಡಿದಾಗ ಎಲ್ಲ ಹೇಗೆ ರಿಯಾಕ್ಷನ್ ಇದೆ, ಹೇಗೆ ತಗೊಂಡಿದ್ದೀರಾ? ಅಂದ್ರೆ ನನ್ಗೆ ಖುಷಿ ಆಗ್ತಾ ಇದೆ. ಎಲ್ರು ನನ್ನೇ ನೋಡ್ತಾ ಇರ್ತಾರೆ. ರೋಡಲ್ಲಿ ನಾನು ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಎಲ್ರು ಹುಡುಗಿರು ಹುಡುಗರು ಅಂಕಲ್ ಎಲ್ರು ರೋಡಲ್ಲಿ ಯಾರು ಓಡಾಡಿದ್ರು ನನ್ ಒಂದ್ಸರಿ ಹಿಂಗ್ ನೋಡ್ಬಿಟ್ಟು ಮತ್ತೆ ಹಿಂಗ್ ನೋಡ್ತಾರೆ. ಸೊ ಅದ್ ಒಂಥರ ಫೀಲ್ ಆಗುತ್ತೆ, ಮತ್ತೆ ಖುಷಿ ಆಗುತ್ತೆ. ಓ ಪರವಾಗಿಲ್ಲ ಬಿಡು ಅಂತ. ಸೊ ಯೂಶಲಿ ಹೇರ್ಸ್ ತುಂಬಾ ಇಂಪಾರ್ಟೆಂಟ್ ಹೌದು. ಇವಾಗ ಮತ್ತೆ ನೀವು ಬ್ಯಾಕ್ ಟು ಇದಕ್ಕೆ ಶೇವ್ ಮಾಡಕ್ ಹೋಗ್ತಿದ್ದೀರಾ. ಸೊ ಅವಾಗ ನಿಮ್ಗೆ ಮಾಡಕ್ ಮುಂಚೆ ಹೇಗ್ ಫೀಲ್ ಆಗ್ತಿದೆ, ಇಲ್ಲ ಒಂದಿನ ಮುಂಚೆ ಹೇಗ್ ಫೀಲ್ ಆಗ್ತಿತ್ತು ವಯಸ್ಸು ಅಂತದಕ್ಕೆ? ಸೊ ಮತ್ತೆ ಹತ್ರ ಮತ್ತೆ ಬಾಲ್ಡ್ ಹೇರ್ ನೋಡ್ಬೇಕು ಅಂತಂದ್ರೆ ಸ್ವಲ್ಪ ಬೇಜಾರಾಯ್ತು. ತುಂಬಾ ಉದ್ದ ಇತ್ತಲ್ಲ ಕೂದ್ಲು, ಸ್ವಲ್ಪ ಬೇಜಾರಾಯ್ತು. ಆದ್ರೂ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಾ ಇದೀವಿ, ಅದ್ರಲ್ಲಿ ಬೇಜಾರ್ ಪಡೋದೇನು ಇಲ್ಲ. ಖುಷಿಯಾಗಿರ್ಬೇಕು, ಏನ್ ಬಂದ್ರು ಹ್ಯಾಪಿ ಆಗಿರ್ಬೇಕು ಅನ್ನೋದು ನನ್ನ ಇದು. ಅದಕ್ಕೋಸ್ಕರ ಹ್ಯಾಪಿಯಾಗೇ ಇದೀನಿ. ಎಲ್ರು ಕೇಳ್ತಾರೆ ಏನಾಯ್ತು ಏನಾಯ್ತು ಅಂತ. ಈ ಕ್ಯಾನ್ಸರ್ ಪೇಷಂಟ್ಸ್ ಡೊನೇಟ್ ಮಾಡಿದೆ ಅಂದ್ರೆ ಅವರು ಅಪ್ರಿಶಿಯೇಟ್ ಮಾಡ್ತಾರೆ, ಅದರಿಂದಾನು ಖುಷಿ ಇದೆ ನನಗೆ. ಸೊ ರೋಡಲ್ಲಿ ಅನ್ನೋನ್ ಪರ್ಸನ್ಸ್ ಮಾತ್ರನೇ ಒಂಥರ ವಿಚಿತ್ರವಾಗಿ ನೋಡ್ಕೊಂಡು ಹೋಗ್ತಾರೆ, ಏನಾಗಿರ್ಬೋದು ಅಂತ ಅವ್ರ ತಲೆಯಲ್ಲಿ ಯೋಚನೆ ಆಗ್ತಾ ಇರುತ್ತೆ. ಗೊತ್ತಿರೋರು ಮಾತ್ರ ಕೇಳ್ತಾರೆ ಏನಾಯ್ತು ಹೇಗೆ ಅಂತ. ಸೊ ಎಲ್ರು ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ, ನನ್ಗೂ ಖುಷಿ ಇದೆ. ಸೊ ಯಾವ್ದಾದ್ರು ನೋಡಿದ್ರೆ ನಿಮ್ಮ ರಿಲೇಟಿವ್ಸ್ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರು ಸ್ಟ್ರಗಲ್ ಮಾಡ್ತಿರೋದು? ಇಲ್ಲ, ಫ್ಯಾಮಿಲಿ ಅಂತ ಯಾರು ಇಲ್ಲ, ಬಟ್ ಬೇರೆ ಕಡೆ ಕೇಳಿಸ್ಕೊಂಡಿದ್ದೆ. ಒಂದು ಲೇಡಿ ಕ್ಯಾನ್ಸರ್ ಪೇಷಂಟ್ ಬಂದಿತ್ತು. ಕೀಮೋಥೆರಪಿ ಟೈಮಲ್ಲಿ ಅವರು ಹೇರ್ ಎಲ್ಲ ರಿಮೂವ್ ಮಾಡಿದ್ರು. ಅವ್ರು ರಿಮೂವ್ ಮಾಡಿದ್ಮೇಲೆ ಒಂದು ವಿಲೇಜ್ ಅಲ್ಲಿ ಅದು ರಿಮೂವ್ ಮಾಡಿಸಿದ್ಮೇಲೆ ಅವ್ರ ಮನೆ ಹೊರಗಡೆನೆ ಬರ್ತಾ ಇರ್ಲಿಲ್ವಂತೆ. ನೋಡೋರೆಲ್ಲ ಆಡ್ಕೋತಾ ಇದ್ರು, ನಗ್ತಾ ಇದ್ರು ನೋಡಿ ಅಂತ. ಸ್ವಲ್ಪ ದಿವಸ ಮಾತ್ರ ಅವ್ರು ಉಳಿದಿದ್ದು, ಅದಾದ್ಮೇಲೆ ಅವ್ರಾಗ ಅವರೇ ಸೂಸೈಡ್ ಮಾಡ್ಕೊಂಡ್ರಂತೆ. ಸೊ ತುಂಬಾ ಬೇಜಾರಾಯ್ತು ಅದನ್ನೆಲ್ಲ ಕೇಳಿಸ್ಕೊಂಡು. ಅದಕ್ಕೆ ನಾವು ಈ ತರ ಓಡಾಡಿದ್ರೆ ನೆಕ್ಸ್ಟ್ ಇರೋ ಜನರೇಷನ್ ಆಗ್ಲಿ, ಇವಾಗ ಇರೋ ಜನರಾಗ್ಲಿ ಮತ್ತೆ ಅವ್ರನ್ನ ಒಂಥರ ವಿಚಿತ್ರವಾಗಿ ನೋಡೋದು, ಆಡ್ಕೊಳ್ಳೋದು ಅದೆಲ್ಲ ಮಾಡೋದಿಲ್ಲ. ನಾವು ಅವ್ರ ಜೊತೆಗೆ ನಿಂತ್ಕೊಂಡು ಈ ತರ ಸಪೋರ್ಟ್ ಮಾಡಿದ್ರೆ, ನಾವು ಪಬ್ಲಿಕ್ ಅಲ್ಲಿ ಹೀಗೆ ಓಡಾಡ್ತಾ ಇದ್ರೆ ಯಾರು ಅವ್ರನ್ನ ಹೀಯಾಳ್ಸೋದು ಅದೆಲ್ಲ ಆಗೋದಿಲ್ಲ. ಮಿನಿಮಮ್ ಅಂದ್ರೂ ಒಂದ್ 2% ಆದ್ರೂ ಕಡಿಮೆ ಆಗ್ಬೋದೇನೋ ಅನ್ನೋ ಇದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. It's a great initiative, man. I really appreciate your story. Correct, but every girl ಗೆ ಹೇರ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ನೀವು ತಗೊಂಡಿರೋ initiative is really great. ಬಾಯ್ಸ್ ಆದ್ರೆ ಪರವಾಗಿಲ್ಲ, ಅವ್ರಿಗೆ ನಾರ್ಮಲ್ ಆಗೇ ಇರುತ್ತೆ. ಆದ್ರೆ ಗರ್ಲ್ಸ್ ಗೆ ಹೇರ್ ತುಂಬಾ ಶಾರ್ಟ್ ಇದ್ರೇನೆ ಏನು ಈ ತರ ಇದೆ ಅಂತ ಆಡ್ಕೋತಾರೆ. ಅದ್ರಲ್ಲಿ ಇಲ್ವೇ ಇಲ್ಲ ಅಂದ್ರೆ ಒಂಥರ ಆಗೋಗ್ಬಿಡುತ್ತೆ. ಅವ್ರ ಮುಂದೆ ಜೀವನಾನೇ ಇಲ್ವೇನೋ ಅಂತ ತಿಳ್ಕೊಬಿಡ್ತಾರೆ ತುಂಬಾ ಜನ. ಯಾರು ಗರ್ಲ್ಸ್ ಇದಾರೆ ಕ್ಯಾನ್ಸರ್ ಪೇಷಂಟ್ಸ್, ಅವರು ಮುಂದೆ ಜೀವನ ಇಲ್ಲ ಅಂತ ಅವ್ರಿಗೆ ಒಳಗಡೆ ಕೊರ್ಕೊಂಡ್ ಅವ್ರು ಆ ರೋಗದಿಂದ ಸಾಯಕ್ಕಿಂತ ಹೆಚ್ಚು ಜನ ಇದ್ರಿಂದಾನೇ ಸತ್ತೋಗ್ತಾ ಇದ್ದಾರೆ. ಅವ್ರು ಹೀಯಾಳಿಸ್ತಾರೆ, ನಮ್ ಕೂದ್ಲಿಲ್ಲ ಆ ತರ ಅನ್ಬಿಟ್ಟು. ಕೂದ್ಲೇನ್ ದೊಡ್ಡ ಇದೇನಿಲ್ಲ, ಮತ್ತೆ ಬರುತ್ತೆ ಅನ್ನೋದು ಇದು. ಬಟ್ ಒಂದೊಂದು ಪೇಷಂಟ್ಸ್ಗೆ ಬರಲ್ಲ, ಅದಕ್ಕೋಸ್ಕರನೇ. ಕೀಮೋಥೆರಪಿ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ, ಕೀಮೋಥೆರಪಿನಲ್ಲಿ ಇವನ್ ನೀವು ಎಷ್ಟೇ ಗ್ರೋ ಮಾಡಕ್ ಶುರು ಮಾಡಿದ್ರು ಹೇರ್ ಫಾಲ್ ಆಗ್ತಾನೆ ಇರುತ್ತೆ. ಇವನ್ ಕೀಮೋಥೆರಪಿ ಬಾಡಿ ಕಂಪ್ಲೀಟ್ ಸ್ಟಾಪ್ ಆದ್ರೂ ದೆನ್ ಇಟ್ ವಿಲ್ ಟೇಕ್ ಸೋ ಮಚ್ ಆಫ್ ಟೈಮ್ ಟು ಗ್ರೋ ಅಗೇನ್. ಸೊ ಈ ಇನಿಷಿಯೇಟಿವ್ಗೆ ಬಂದಿದ್ದಕ್ಕೆ ತುಂಬಾ ಸೀರಿಯಸ್ ಎಲ್ಲ ಮಾತಾಡಿದ್ವಿ. ಸೊ ಲೆಟ್ಸ್ ಟಾಕ್ ಒನ್ ಫನಿ ಕ್ವಶನ್. ನೀವು ಕನ್ನಡದಲ್ಲಿ ನಿಮ್ಗೆ ಹೆಡ್ ಶೇವ್ ಏನಾದ್ರು ಒಂದ್ 2-3 ಪದದ ಅರ್ಥ ಏನಾದ್ರು ಗೊತ್ತಿದ್ರೆ ಯು ಕ್ಯಾನ್ ಶೂಟ್. ಹೆಡ್ ಶೇವ್ ತಲೆ ಬೋಡ್ಸ್ಕೊಳ್ಳೋದು. ಓಕೆ, 1
ಅಷ್ಟೇ ನನಗೆ ಗೊತ್ತಿರೋದು. ಟ್ರೈ. ಓಕೆ, ಐ ವಿಲ್ ಡು. ಒಂದು ಕರೆಕ್ಟ್ ತಲೆ ಬಿಡಿಸ್ಕೊಳ್ಳೋದು, ಎರಡನೇದು ಗೋಣಿ ಮಾಡಿಸೋದು, ಹಾ ಇನ್ನ ನಾರ್ಮಲಿ ಟೆಂಪಲ್ ಅಲ್ಲಿ ಇರ್ತಾರೆ ಮುಡಿ ಮಾಡೋದು. ಹಾ ಸೊ ವಿಲ್ ಎಂಡ್ ಅಪ್ ವಿತ್ ಫನ್ನಿ ಥಿಂಗ್, ಅಟ್ಲೀಸ್ಟ್ ನಿಮ್ಮ ಮುಖ ಸ್ಮೈಲ್ ಬಂತು. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು. ಇದ್ರ ಮೇಲೆ ಇಟ್ಕೊಳ್ಳಿ. ಸಾಫ್ಟ್ ಐತಿ, ಇವಾಗ ಅದು ಶೇವ್ ಮಾಡಿರೋದು ಹಾಳಾಗಿದೆ ಅನ್ಸುತ್ತೆ. अंदर रखेंगे तो खाले को अम्मी को फोन कर. जा ಏನ್ ಬೇಕಾಗಿತ್ತು? टाइम हुआ क्या देख. ಇಲ್ಲ ಸ್ಟಾರ್ಟ್ ಮಾಡಕ್ ಮುಂಚೆ ಏನಾದ್ರು ಏನಿಲ್ಲ. ಸರಿ, ಸ್ಟಾರ್ಟ್ ಮಾಡು. ಹಾ
ಫ್ರೆಂಡ್ಸ್ ಮುಗಿದಿದೆ ಟಚ್ ಮಾಡಿ ನೋಡಿ. ಆಲ್ರೆಡಿ ನೋಡಿದೀರಾ ಮೊದಲನೇ ಸರಿ ಈ ತರ ಆ ಫ್ರೆಂಡ್ಶಿಪ್ ಆದಾಗ ಟಚ್ ಮಾಡೋದಾಗ ಈಗ ಫೀಲ್ ಆಗ್ತಾ ಇತ್ತು. ನನಗಂತೂ ಫ್ರೀಯಾಗಿ ಫೀಲ್ ಆಗ್ತಾ ಇತ್ತು. ಕೂದಲಿಂದ ತುಂಬಾ ಬೇಜಾರಾಗಿತ್ತು ಒಂದೊಂದ್ಸರಿ ನನಗೆ. ಓಕೆ, ಅಷ್ಟು ಉದ್ದ ಕೂದಲನ್ನ ಜಡೆ ಹಾಕೊಂಡು ನೀವು ಈವನ್ ಯಾವಾಗಲೂ ಹೇರ್ ಕಟ್ ಮಾಡಿ ಅನ್ಸುತ್ತೆ. ಓಕೆ, ಒಂದ್ಸರಿ ಅಂದ್ರೆ ಕೆಳಗಡೆ ಮಾತ್ರ ಒಂದೊಂದು ಇಂಚ್ ಮಾತ್ರ ಕಟ್ ಮಾಡಿಸ್ತಾ ಇದ್ದೆ 1 ಇಯರ್ ಒಂದ್ಸರಿ. ಓಕೆ, ಅದು ಬಿಟ್ಟು ಮತ್ತೆ ಯಾವ್ದು ಇರ್ಲಿಲ್ಲ. ಮನೇಲೆ ಕಟ್ ಮಾಡ್ಕೊತಾ ಇದ್ದೆ ಅಚ್ಚಾ, ಓಕೆ. ಅಷ್ಟೇ. ಅದು ಬಿಟ್ಟು ಬೇರೆ ಹೇರ್ ಕಟ್ಸ್ ಯಾವ್ದು ಮಾಡಿಸ್ತಾ ಇರ್ಲಿಲ್ಲ. ಫಸ್ಟ್ ಟೈಮು ನಾನು ಹುಟ್ಟಿದ್ಮೇಲೆ ಒಂದೇ ಸರಿ ಅಂತ ಕೊಟ್ಟಿರೋದು. ಅದಾದ್ಮೇಲೆ ಮತ್ತೆ ಇವಾಗಲೇ ನಾನು ಪೂರ್ತಿ ಹೆಡ್ ಶೇವ್ ಮಾಡಿಸಿರೋದು. ಓ, ನೈಸ್. ಲಾಸ್ಟ್ ಟೈಮ್ ನೀವು ಶೇವ್ ಮಾಡಿದಾಗ್ಲೂ ಕ್ರೀಮ್ ಆಗಿ ಶೇವ್ ಮಾಡಿದ್ದೀರಾ? ಇಲ್ಲ ಅಲ್ಲ? ಹಾಕಿದ್ರು ಅನ್ಸುತ್ತೆ, ಯಾವುದೋ ವೈಟ್ ಕಲರ್ ಹಾಕಿದ್ರು. That's why.
ಹ್ಮ್. ऊपर मूठे में है, कवर में डाल कर रखेंगे। ಫಸ್ಟ್ ರಿಯಾಕ್ಷನ್ ರೆಕಾರ್ಡ್ ಮಾಡ್ತೀನಿ. ಓಕೆ, ನಿಮ್ಮ ಫೋನ್ ಕೊಡ್ತೀನಿ, ಸೆಲ್ಫಿ ಕ್ಯಾಮ್ರಾ. ಫೋಟೋಸ್ ಬೇಕಾ ನಮಗೆ? ಬೇಡ.
ಈ ಸೈಡಾ?
ಕಡೆನಾ ಅಪೋಸಿಟ್ ಮಾಡಲ. साइड में छोड़. फिर इतना जल्दी जा रहा है, खाना खाया नहीं है? हाँ नहीं. अच्छा खाना सलना डाल लिया. वो चपला खान थे और रखो शू डाल ले जा. ಕ್ರೀಮ್ ಬೇಡ, ಅದು ಬಣ್ಣ ಆಗ್ತಿದೆ, ಉರಿತಾ ಇದೆ. ಹೀಗೆ ಇರ್ಲಿ ಪರವಾಗಿಲ್ಲ. ಬೇಡ, ಕಂಪ್ನಿ ಕಚ್ಬಿಡ್ಬೇಕು.
ಇಲ್ಲಿನ ವಾಟರ್ ಸರಿ ಇಲ್ಲ. ಅದು ಈ ಮನೆಗೆ ಬಂದಾದ್ಮೇಲೆ ನಾವು ಯೂಶಲಿ ಎಷ್ಟೇ ಆದ್ಮೇಲೆ ಟ್ಯಾಂಡರ್ ಬರಲ್ಲ. ಎಸ್ ಮ್ಯಾಮ್. ಸೊ ಹೇಗೆ ಅನಿಸ್ತಾ ಇದೆ ಇವಾಗ? ಫ್ರೀಯಾಗಿ ಅನ್ನಿಸ್ತಾ ಇದೆ. ಇದು ಸೆಕೆಂಡ್ ಟೈಮ್ ಮಾಡಿಸ್ತಾ ಇರೋದ್ರಿಂದ ಏನೂ ಡಿಫ್ರೆನ್ಸ್ ಇಲ್ಲ, ಬಟ್ ಫ್ರೀ ಆಗಿದೆ. ಮತ್ತೆ ನಾಳೆಯಿಂದ ಎಲ್ಲರೂ ಕೇಳ್ತಾರೆ ಏನಾಯ್ತು ಅಂತ ಮತ್ತೆ. ಸೊ ಇವನ್ ಸಮ್ಮರ್ ಅಲ್ಲಿ ಇಟ್ ಇಸ್ ಫ್ರೀ ಆಗಿದೆ ನನಗಂತ ಹೇಳ್ಬೇಕಂದ್ರೆ. ಕರೆಕ್ಟ್. ಅಷ್ಟುದ್ದಕ್ಕೆ ಸ್ನಾನ ಮಾಡಿ ಜಡೆ ಹಾಕಿ ಕೋಮ್ ಮಾಡೋ ಅಷ್ಟರಲ್ಲಿ 1.5 hour ಆಗ್ತಾ ಇತ್ತು. ಓಕೆ. ಇವಾಗ 20 minutes ಅಲ್ಲಿ ಸ್ನಾನ ಮುಗ್ದೋಗ್ಬಿಡುತ್ತೆ. ಟೈಮ್ ಕೂಡ ಉಳಿತಾಯ ಆಗ್ತಾ ಇದೆ ಇವಾಗ ಹೇಳ್ಬೇಕಾದ್ರೆ. ಫಸ್ಟ್ ಕಂಪೇರ್ ಮಾಡಿದ್ರೆ ಇವಾಗ ತುಂಬಾ ಆರಾಮಾಗಿದೆ. ಸಮ್ಮರ್ ಇರೋದ್ರಿಂದ ಫುಲ್ಲು ಫ್ರೀ ಇದೆ. ನೀರಿದ್ದಿದ್ರೆ ತುಂಬಾ ಕಷ್ಟ ಆಗಿರೋದು. ಕರೆಕ್ಟ್. ಈ ಸರಿ ಬೇರೆ ಬಿಸಿಲು ಜಾಸ್ತಿ ಇದೆ ಬೆಂಗಳೂರಲ್ಲಿ ತುಂಬಾ ಜಾಸ್ತಿ ಇದೆ. ಲಾಸ್ಟ್ಗಿಂತ ಕಂಪೇರ್ ತುಂಬಾ ಮಾಡಿದ್ರೆ. ಜಾಸ್ತಿ ಇದೆ. ಮೇ ಬಿ ನಾನು ನಿದ್ದೆನೆ ಮಾಡ್ತಾ ಇರ್ಲಿಲ್ವೇನೋ ಕೂದಲಿದ್ದಿದ್ರೆ ಮೇ ಬಿ. ಇವಾಗಲೇ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ಓಕೆ. ಸೊ ಯೂಶಲಿ ಫಸ್ಟ್ ಟೈಮ್ ಶೇವ್ ಮಾಡುವಾಗ ನಿಮ್ಗೆ ಹೇಗೆ ಅನ್ನಿಸ್ತು ಅಂದ್ರೆ ಅವರು ಫಸ್ಟ್ ಆಕ್ಚುಲಿ ಶೇವ್ ಮಾಡುವಾಗ ಕ್ಯೂರಿಯಾಸಿಟಿ ಇತ್ತು, ಹೆಂಗ್ ಕಾಣಿಸ್ಬೋದು ನಾನು ವಿತೌಟ್ ಕೂದಲು. ನಾವು ಒಂದ್ಸರಿನೂ ನೋಡಿಲ್ಲ, ಅದೇ ಫಸ್ಟ್ ಟೈಮ್ ಅಲ್ವಾ. ಓಕೆ. ಸೊ ಕ್ಯೂರಿಯಾಸಿಟಿ ಇತ್ತು, ಹೆಂಗ್ ಕಾಣಿಸ್ಬೋದು ನಾನು ಕೂದಲು ಇಲ್ದಿರಾ, ಇಷ್ಟು ಉದ್ದ ಕೂದಲಿಲ್ಲ ಅಂದ್ರೆ ಹೆಂಗಿರುತ್ತೆ ಅಂತ. ಓಕೆ. ಓಕೆ. ಮತ್ತೆ ಚೆನ್ನಾಗಿ ಕಾಣಿಸ್ತಾ ಇದೆ, ಏನು ಅಷ್ಟು ಅಗ್ಲಿಯಾಗಿ ಏನಿರ್ಲಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಹೇಗಿಂತ ಹೇಳಿದ್ರೆ ತುಂಬಾ ಚೆನ್ನಾಗಿ. ಹೌದು. ಸೊ ಇವನ್ ಐ ಫೀಲ್ ನೀವು ಏಜ್ ಏನೇ ಇದ್ರು ಅದು 3-4 years ಕಮ್ಮಿನೇ ಕಾಣಿಸುತ್ತೆ. ಎಸ್ಪೆಷಲಿ ನೀವು ನಿಮ್ಮ ಫೇಸ್ಗೆ ಇಟ್ಸ್ ರಿಯಲಿ ಸೂಟ್. ಸೊ ನಿಮಗೆ ನಾವು ಫಸ್ಟ್ ಟೈಮ್ ಸೊ ಅದನ್ನೇ ಹೇಳ್ತಾರೆ. ಸೊ ಫಸ್ಟ್ ಟೈಮ್ ಶೇವ್ ಮಾಡುವಾಗ ಸೊ ಆಫ್ ಶೇವ್ ಮಾಡಿದ್ಮೇಲೆ ಅದನ್ನೆಲ್ಲ ನೋಡಿದ್ಮೇಲೆ ಹೇಗೆ ಫೀಲ್ ಆಗ್ತಾ ಇತ್ತು? ಗುಡ್ ಫೀಲ್ ಆಗ್ತಾ ಇತ್ತು. ಮತ್ತೆ ನಾಳೆಯಿಂದ ನಮ್ ಕೂದಲು ಇರಲ್ವಾ ಅನಿಸ್ತು. ಚೆನ್ನಾಗಿ ಅನಿಸ್ತು, ಬಟ್ ನಾಳೆಯಿಂದ ಮತ್ತೆ ಕೂದಲು ಇರಲ್ವಲ್ಲಪ್ಪ ಅಂತ ಒಂದ್ ಕಡೆ ಫೀಲಿಂಗ್ ಇತ್ತು. ಓಕೆ. ಸೊ ನಿಮ್ಗೆ ಹಿಂದಿನ ದಿನ ಏನೋ ಫಸ್ಟ್ ಟೈಮ್ ಶೇವ್ ಮಾಡುವಾಗ ಇಲ್ಲ ಇವತ್ತು ಶೇವ್ ಮಾಡುವಾಗ ಹಿಂದಿನ ದಿನ ಹೇಗೆ ಫೀಲ್ ಆಗ್ತಾ ಇರುತ್ತೆ? ಕೂದಲು ಹೋಗ್ಬಿಡುತ್ತೆ ಅಂತ ತುಂಬಾ ವರಿಡ್ ಆಗಿರುತ್ತೆ? ಇಲ್ಲ, ಅಷ್ಟೊಂದೇನ್ ವರಿಡ್ ಇಲ್ಲ. ನಾನೇನ್ ಕೂದ್ಲಿಂದ ಅಷ್ಟೊಂದೇನ್ ಅಟ್ಯಾಚ್ ಆಗಿರ್ಲಿಲ್ಲ. ಬಟ್ ಕೂದ್ಲು ಅಂದ್ರೆ ಇಷ್ಟ, ಎಲ್ಲಾ ಹುಡ್ಗಿರ್ಗೂ ಉದ್ದ ಕೂದ್ಲು ಅಂದ್ರೆ ಇಷ್ಟ. ನನ್ಗೂ ಇಷ್ಟ ಆಯ್ತು, ಬಟ್ ಅಷ್ಟು ಫೀಲ್ ಮಾಡ್ಕೊಂಡಿಲ್ಲ ನಾನು ಹೇಳ್ಬೇಕಂದ್ರೆ. ಕ್ಯೂರಿಯಾಸಿಟಿಲಿ ಖುಷಿಯಾಗಿದ್ದೆ ನಾನು, ಅದನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ದೆ.
ಸೊ ಅಗೇನ್ ಫಸ್ಟ್ ಟೈಮ್ ಎಲ್ಲ ಇದೆ ಮೆಶ್ ಆದ್ಮೇಲೆ ನಿಮ್ಮ ಫ್ಯಾಮಿಲಿ ಮತ್ತೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಿಮ್ಮ ಕೊಲೀಗ್ಸ್ ಅಲ್ಲಿ ಎಲ್ರು ಏನ್ ಬೈ ರಿಯಾಕ್ಷನ್ ಇತ್ತು? ಎಲ್ರು ಬೈದ್ರು. ಓಕೆ ಯಾರು ಹೊಗಳ್ದವ್ರು ಇರ್ಲಿಲ್ಲ, ಎಲ್ರು ಬೈದ್ರು. ಓಕೆ ಬಟ್ ಮತ್ತೆ ಎಲ್ರಿಗೂ ನೋಡಿ ನೋಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇಟ್ಸ್ ಅಬೌಟ್ 1 or 2 times ಹಾ, ಇದು ಅಭ್ಯಾಸ ಆಗೋಗ್ಬಿಡುತ್ತೆ. ಸೊ ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ಐ ಮೀನ್ ಡಿಸ್ಕ್ರೈಬ್ ಮಾಡಿದ್ರೆ ಒಬ್ಬೊಬ್ರದ್ದು ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರ ಜೊತೆನೂ ಅಷ್ಟು ಏನಿಲ್ಲ ನನಗೆ. ಮನೇಲಿ ಮಾತ್ರ ನಮ್ಮಮ್ಮ ಬೈದ್ರು ಅಷ್ಟೇ ನೋಡಿದ ತಕ್ಷಣ. ಫಸ್ಟ್ ನೀವು ಇನ್ಫಾರ್ಮ್ ಮಾಡಿರ್ಲಿಲ್ಲ ಅವ್ರಿಗೆ? ಇನ್ಫಾರ್ಮ್ ಮಾಡಿದ್ದೆ, ಓಕೆ ಏನೋ ಒಂದ್ ಮಾಡ್ಕೊ ಅಂತ ಹೇಳಿದ್ರು. ಓಕೆ ಓಕೆ ಮತ್ತೆ ಬಂದಾದ್ಮೇಲೆ ಸ್ವಲ್ಪ ಬೈದ್ರು, ನಿನ್ ಇಷ್ಟ ಬಂದಂಗ್ ಮಾಡ್ತಾ ಇದ್ಯಾ, ನೋಡಿ ಹೆಂಗ್ ಕಾಣಿಸ್ತಾ ಇದ್ಯಾ ಅಂತ. ದಟ್ಸ್ ಆಲ್. ಇನ್ನು ಫ್ರೆಂಡ್ ಸರ್ಕಲ್ ಅಂತ ಯಾರು ಇಲ್ಲ. ಒಂದು ಇಬ್ರು ಹುಡುಗಿರು ಇದ್ರು. ಅಯ್ಯೋ ನಿನ್ನ ಕೂದ್ಲು ನಮ್ಗೆ ಇರ್ಲಿಲ್ಲ, ಆದ್ರೂ ನೀನ್ ಕೊಟ್ಟಿದ್ಯಲ್ಲ, ನಮ್ಗಾದ್ರೂ ಕೊಟ್ಬಿಡ್ಬೇಕಾಗಿತ್ತು ಅಂತ ಹೇಳಿದ್ರು ಅವರು. ಓಕೆ ಆತರ ಹೇಳಿದ್ರು. ಆದ್ರೂ ಕೂದ್ಲು ಇಲ್ದಿರಾ ಓಕೆ ಚೆನ್ನಾಗ್ ಕಾಣಿಸ್ತಿದೆ, ಬಟ್ ಕೂದ್ಲು ಇದ್ದಿದ್ರೆ ಚೆನ್ನಾಗ್ ಕಾಣಿಸ್ತಾ ಇದ್ದೆ, ಅಷ್ಟುದ್ದ ಕೂದ್ಲು ನಾವು ಮಿಸ್ ಮಾಡ್ಕೋತಾ ಇದೀವಿ ನಿನ್ಗಿಂತ ಜಾಸ್ತಿ ಅಂತ ಹೇಳಿದ್ರು. ಓಕೆ ಸೊ ಅಗೇನ್ ಏನೋ ಎಲ್ಲಾದ್ರೂ ಪಿಕ್ಚರ್ ಎಲ್ಲ ಆದ್ಮೇಲೆ ಯಾರಾದ್ರೂ ನಿಮ್ನ ಏನೋ ಅದರಿಂದ ಕರೆಯಕ್ ಶುರು ಮಾಡಿದ್ರ? ಇಲ್ಲ ಎಕ್ಸಾಂಪಲ್ ಆಗ್ಲಿ ಆತರ ಏನಾದ್ರು ಪೆಟ್ ನೇಮ್ ಇಟ್ಟು ಕರೆಯಕ್ ಏನಾದ್ರು ಶುರು ಪೆಟ್ ಮಾಡಿದ್ರಾ? ನೇಮ್ ನನ್ ಬ್ರದರ್ ಮಾತ್ರ ಕರೀತಾನೆ. ಮತ್ತೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಹಾಕ್ತಾ ಇದೀನಲ್ಲ, ಅಲ್ಲಿ ಕಮೆಂಟ್ಸ್ ಗಳು ಬರ್ತಾ ಇದೆ, ನಾನ್ ನೋಡ್ತಾ ಇದೀನಿ. ಎಕ್ಸಾಂಪಲ್ ಯಾವ್ದಾದ್ರು ಫನ್ನಿ ಇರೋದು ಏ, ಅದೇ ಬೋಡಿ. ಮತ್ತೆ ನಾನು ವಿಡಿಯೋ ಮಾಡ್ತಾ ಇರೋದಕ್ಕೆ ಮೊನ್ನೆ ಒಂದ್ ವಿಡಿಯೋ ರೀಸೆಂಟ್ ಆಗಿ ಮಾಡಿದ್ದೆ, ಮನು ಬೀಗ್ರೂಟ್ ಹಾಕ್ಸಪ್ಪ ಅಂತ. ಹಾ ನಾನು ನೋಡಿದೆ. ಅದಕ್ಕೆ ಯಾರೋ ಕಮೆಂಟ್ ಮಾಡಿದ್ದಾರೆ, ಫಸ್ಟ್ ನಿನ್ ತಲೆಯಲ್ಲಿ ಕೂದ್ಲು ಬರ್ಲಿ ಆಮೇಲೆ ಬೀಗ್ರೂಟ್ ಹಾಕಿಸ್ತೀನಿ ಅಂತ. ಓಕೆ ತುಂಬಾ ಕಮೆಂಟ್ ಗಳು ಅದೇ ಇದೆ, ನೀನ್ ಫಸ್ಟ್ ಕೂದ್ಲು ಬರ್ಲಿ ಆಮೇಲೆ ಮದ್ವೆ ಮಾಡ್ಕೋತೀವಿ, ಆಮೇಲೆ ಬೀಗ್ರೂಟ್ ಹಾಕ್ಸ್ತೀವಿ, ಓಕೆ ಆಮೇಲೆ ಸ್ವಲ್ಪ ಜನ ಬೋಡಿ ನಿಂಗ್ ಮಾಡಕ್ ಕೆಲ್ಸ ಇಲ್ವಾ, ಆತರ ಎಲ್ಲ ಕಮೆಂಟ್ಸ್ ಬರ್ತಾ ಇದೆ. ಬಟ್ ನಾನು ಅದನ್ನೆಲ್ಲೂ ತಲೆಗೆ ಹಾಕೋತಾ ಇಲ್ಲ. ಓಕೆ ಓಕೆ. ಕೂಲ್ ಓಕೆ ಸೊ ಅಗೇನ್ ಸೊ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಾದ್ರೂ ನೋಡಿದಿರಾ ನೀವು ಹೆಡ್ ಶೇವ್ ಮಾಡಿಸೋದು? ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ ಫಸ್ಟ್ ಟೈಮ್? ಇಲ್ಲ ನನ್ ಫ್ರೆಂಡ್ ಒಬ್ಳು ಕೊಟ್ಟಿದ್ಲು, ತಿರುಪ್ತಿಲ್ ಕೊಟ್ಟಿದ್ಲು. ಓಕೆ ಅವಳೇನೋ ಬೇಡ್ಕೊಂಡಿದ್ಲು ಅಂತ ಕೊಟ್ಟಿದ್ಲು. ಅವಾಗ ಏನ್ ಏಜ್ ಇತ್ತು ಅವ್ರದ್ದು? 2 years ಬ್ಯಾಕ್, 22 years ಅವಾಗ. ಓಕೆ 22 years ಇತ್ತು ಅವಾಗ ಕೊಟ್ಟಿದ್ದವಳು. ಫುಲ್ ಹೆಚ್ ಮಾಡಿಸಿದ್ಲು. ಓಕೆ ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿದ್ರಾ? ಹಾ, ಜೊತೆಗೆ ಹೋಗಿದ್ವಿ, ಒಟ್ಟಿಗೆ ಓಕೆ ತಿರುಪ್ತಿಗೆ ಹೋಗ್ಬೇಕು ಅಂತಾನೆ ಹೋಗಿದ್ವಿ. ಜೊತೆಗೆ ಅವಳದು ಒಂದು ಇತ್ತು ಅಂತ ಹಾಗೆ ಒಂದೇ ಸರಿ ಟ್ರಿಪ್ ಹಾಕೊಂಡು ಹೋಗ್ಬಿಟ್ಟಿದ್ವಿ. ಓಕೆ ಹೋಗ್ಬೇಕಾದ್ರೆ ಚೆನ್ನಾಗೇ ಇತ್ತು. ಅವಳ ಕೂದ್ಲು ತೆಗಿಬೇಕಾದ್ರೆ ನನ್ಗಳು ಬಂತು, ಅಯ್ಯೋ ಕೂದ್ಲು ಇಲ್ವೇ ನಾಳೆಯಿಂದ ಅಂತ. ಓಕೆ ಇವಾಗ ಅವಳು ಬಂದಿದೆ, ಇಲ್ಲಿವರೆಗೂ ಕೂದ್ಲು ಬಂದಿದೆ, ಬಾಯ್ ಕಟ್ ತರ ಬಂದಿದೆ, ಅಚ್ಚಾ ಓಕೆ ಚೆನ್ನಾಗ್ ಬಂದಿದೆ. ಅವಳ ಕೂದ್ಲು ಚೆನ್ನಾಗ್ ಬರ್ಬೇಕು ಅನ್ನೋಕ್ಕೋಸ್ಕರ ಕೊಟ್ಟಿದ್ದಲ್ಲಿ. ಓ ಓಕೆ ಅವಳ ಕೂದ್ಲು ತುಂಬಾ ಹೇರ್ ಫಾಲ್ ಆಗ್ತಾ ಇತ್ತು, ತುಂಬಾ ಬೆಳೀತಾ ಇಲ್ಲ, ತಿಕ್ಕಾಗಿಲ್ಲ ಅಂದ್ಬಿಟ್ಟು ಪೂರ್ತಿ ಹೆಚ್ಚು ಮಾಡಿಸ್ಬಿಡೋಣ ಅಂದ್ಬಿಟ್ಟು ಅಲ್ಲಿ ಮಾಡಿಸ್ಕೊಂಡ್ ಬಂದಿದ್ದವಳು. ಅವ್ರ ಫ್ಯಾಮಿಲಿಯಲ್ಲಿ ಇದೆಲ್ಲ ಮುಖ್ಯ ಇತ್ತ? ಶೋ ಮಾಡೋದಕ್ಕೆ ಹಾ, ಅವ್ರು ಓಕೆ ಇದ್ರು, ದೇವ್ರಿಗಲ್ವಾ ಕೊಟ್ಟಿದ್ದು, ಸೊ ಅವ್ರು ಓಕೆ ಆಗಿದ್ರು. ಈ ತರ ಕೊಟ್ಟಿದ್ರೆ ಅವ್ರು ಬೈದಿರೋರು ಮಾಡಕ್ ಕೆಲ್ಸ ಇಲ್ವಾ ಅಂತ. ಸೊ ಟ್ರಿಪ್ ಅಲ್ಲಿ ಹೋಗುವಾಗ ನೀವೆಲ್ಲರೂ ಏನಾದ್ರು ಚಿಡಾಯಿಸ್ತಾ ಇದ್ರಾ? ಇಲ್ಲ, ಅವ್ರು ಫೀಲ್ ಮಾಡ್ಕೊಬಿಡ್ತಾರೆ ಅಂತ ಏನು ಮಾತಾಡಿಲ್ಲ ನಾವು. ಹೋಗಕ್ ಮುಂಚೆನೂ ಏನೋ ಅವ್ರಿಗೆ ಫೀಲ್ ಇತ್ತ? ಅವಳು ತುಂಬಾ ಖುಷಿಯಾಗಿದ್ಲು. ಓಕೆ ಓ, ನಂಗ್ ನಾಳೆಯಿಂದ ಕೂದ್ಲು ಇರಲ್ಲ, ಹೆಂಗ್ ಕಾಣಿಸ್ತೀನೋ ಏನೋ ಅಂತ ತುಂಬಾ ಖುಷಿಯಾಗಿದ್ಲು. ಓಕೆ ಅದಾದ್ಮೇಲೆ ತೆಗದ್ಮೇಲೆ ಸ್ವಲ್ಪ ಡಲ್ ಆದ್ಲು, ಮತ್ತೆ ಆಕ್ಟಿವ್ ಆಗ್ಬಿಟ್ಲು. ಓಕೆ ಬಿಡು, ನಂಗ್ ಹೊಸ ಕೂದ್ಲು ಬರುತ್ತೆ ಆತರ. ಓಕೆ ಬಟ್ ನಾವ್ಯಾರು ಅವಳನ್ನ ರೇಗ್ಸಕ್ ಹೋಗ್ಲಿಲ್ಲ, ಓಕೆ ಮತ್ತೆ ಫೀಲ್ ಆಗ್ಬಿಟ್ರೆ ಕಷ್ಟ ಅಂತ ರೇಗ್ಸಕ್ ಹೋಗ್ಲಿಲ್ಲ. ಕರೆಕ್ಟ್ ಕರೆಕ್ಟ್ ಹುಡುಗಿರ್ನ ಆ ವಿಷಯದಲ್ಲೆಲ್ಲ ರೇಗ್ಸಕ್ ಆಗಲ್ವಲ್ಲ. ತುಂಬಾ ಕಷ್ಟ ಆಗುತ್ತೆ, ಸೆನ್ಸಿಟಿವ್ ಮ್ಯಾಟರ್. ಹುಡುಗರಾದ್ರೆ ಓಕೆ ಅನ್ಬೋದು, ಆದ್ರೆ ಹುಡುಗಿರ್ಗೆ ಇದ್ರಲ್ಲೆಲ್ಲ ರೇಗ್ಸಕ ಹೋಗ್ಬಾರ್ದು. ಅದಕ್ಕೋಸ್ಕರ ಏನು ರೇಗಿಸ್ಲಿಲ್ಲ. ಸೊ ಇವಾಗ ನೀವು ಆಲ್ರೆಡಿ ಫಸ್ಟ್ ಟೈಮ್ ನಿಮ್ಮ ಫ್ರೆಂಡ್ ನ ಏನೋ ಬೋರ್ಡ್ ನೋಡಿದ್ದೀರ, ಅದಾದ್ಮೇಲೆ ನೀವು ಏನೋ ಹೆಚ್ಚು ಫಸ್ಟ್ ಟೈಮ್ ಮಾಡಿದ್ರಿ. ಇಟ್ಸ್ ಅಬೌಟ್ 2 years ಗ್ಯಾಪ್ ಇತ್ತು ಅದು. ಸೊ ಆ ಟೈಮಲ್ಲಿ ಏನಾದ್ರು ನಿಮ್ಗೆ ಅಲ್ಲಿ ಏನ್ ರಿಯಾಕ್ಷನ್ ಇತ್ತು ಅದೆಲ್ಲ ರಿಪೀಟ್ ಆಗುತ್ತೆ ಅಂತ ನಿಮ್ಮ ಮನಸ್ಸಲ್ಲಿ ಓಡ್ತಾ ಇತ್ತ? ಸೊ ಆ ಟೈಮಲ್ಲಿ ಏನಾಗಿತ್ತು? ಅದು ಕೊಟ್ಟಾಗ ಹಿಂಗೆ ಅಂತ ಹೇಳ್ತು, ತೆಗಿಯೋದು ಹಿಂಗೆ ಅನಿಸ್ತಾ ಇತ್ತು ಅದೆಲ್ಲ? ಆತರ ಏನ್ ಇರ್ಲಿಲ್ಲ, ನಾನ್ ಅನ್ಕೊಂಡೇ ಇರ್ಲಿಲ್ಲ ನಾನ್ ಈ ತರ ಹೆಚ್ಚೆಲ್ಲ ಮಾಡಿಸ್ಕೊತೀನಿ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ. ಓಕೆ ನಾವು ಓಕೆ ಆತರ ಏನು ಫೀಲ್ ಆಗ್ಲಿಲ್ಲ ನನ್ಗೆ, ಅವಳು ಫೀಲ್ ಮಾಡ್ಕೊಂಡಿರ್ಲಿಲ್ಲ. ಓಕೆ ಸೊ ಐ ಮೀನ್ ಇಟ್ಸ್ ಗುಡ್ ಟು ಸಿ ಇವಾಗ ಜನರೇಷನ್
ಅಷ್ಟೊಂದರ ಪ್ರಿಯಾರಿಟಿ ತಗೊಂತಾ ಇಲ್ಲ ಅಂತ ಗೋ ಬ್ಯಾಕ್ ಟು ಅಬೌಟ್ 10 years 20 years ಬ್ಯಾಕ್ ಇದ್ರೆ ಏರ್ಸೆ ಎಲ್ಲ ಇತ್ತು ಏರ್ಸೆ ಅದೇ ಅವ್ರಿಗೆ ಮೇನ್ ಇಂಪಾರ್ಟೆಂಟ್ ಅದೇ ಇದ್ದಿದ್ದು. ಐ ವಾಸ್ 20 years ಬ್ಯಾಕ್ ನಾನು ಸ್ಟೋರಿ ಓದ್ತಾ ಇದ್ದೆ ಅದರಲ್ಲಿ ಹುಡುಗಿ ನೋಡೋಕ್ಕಿಂತ ಮುಖ ನೋಡೋಕ್ಕಿಂತ ಹೇರ್ಸ್ ನೋಡಿ ಹೋಗ್ತಾ ಇದ್ರು ಅದನ್ನೆಲ್ಲ ನೋಡಿದ್ದೆ. ಅಂಡ್ ಇವನ್ ತುಂಬಾ ಹಿಂದೆ ಹೋಗಿದ್ರೆ ಹೆಡ್ ಶೇವ್ ಮಾಡೋದು ಅಂದ್ರೆ ಪ್ರಕಾರ ಇದು ಇಟ್ಸ್ ಬ್ಯಾಡ್ ಅಂತ ಯಾರು ಕೊಡಲ್ಲ, ಯಾರು ಶೇವ್ ಮಾಡೋದು ಚಾನ್ಸ್ ಇರಲಿಲ್ಲ ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ಎಕ್ಸೆಪ್ಟ್ ತಿರುಪತಿ ಬಿಟ್ಟು ಇಲ್ಲ ಅಂತಂದ್ರೆ ಗಣ್ಯ ಇಲ್ಲದ ಮಾತ್ರ ಶೇವ್ ಮಾಡಬೇಕು ಆ ಥರ ಇತ್ತು. ಸೊ ಇಟ್ಸ್ ಗುಡ್ ಟು ಸಿ ಜನರೇಷನ್ ಇಸ್ ಚೇಂಜಿಂಗ್ ನಾವು. ಐ ಮೀನ್ ಇವಾಗ ಬಾಯ್ ಬಾಬ್ ಇವನ್ ಬಾಲ್ಡ್ ಲೈಕ್ you it is enjoying and you will cool with that. So it is good to see other generation ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಹಿಂದಿನ ಕಾಲದ್ದೇ ಅದನ್ನ ಚೇಂಜ್ ಮಾಡ್ಬೇಕಾಗಿರೋದು ಇವಾಗ ನಮ್ ಕರ್ತವ್ಯ ಅದು. ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಮುಂದಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಇವಾಗ ಆಲ್ಮೋಸ್ಟ್ ಆ ಕಾಲದಲ್ಲೆಲ್ಲ ಕ್ಯಾನ್ಸರ್ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ವೇನೋ, ಬಟ್ ಇವಾಗ ಕ್ಯಾನ್ಸರ್ ಅದು 1-2 ಆತರ ಇವಾಗ ಹಳೇದ್ ಕಂಪೇರ್ ಮಾಡಿದ್ರೆ ಇವಾಗ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಸ್ವಲ್ಪ ಸೋಷಿಯಲೈಸ್ ಆಗಿ ನಾವು ಇರ್ಬೇಕು ಎಲ್ರ ಜೊತೆನು. ಅವ್ರನ್ನ ರೇಗ್ಸೋದು, ಅವ್ರನ್ನ ಹೀಯಾಡ್ಸೋದು ಅದೆಲ್ಲ ಮಾಡ್ಬಾರ್ದು. ತಿರುಪ್ತಿಲ್ ಕೊಡ್ತಾರೆ ಓಕೆ, ಅವ್ರನ್ನೂ ರೇಗಿಸ್ತಾರೆ, ಬಟ್ ಅವ್ರನ್ನ ರೇಗ್ಸಿದ್ರು ಅವ್ರಿಗೆ ಮತ್ತೆ ಕೂದಲು ಬರುತ್ತೆ. ಬಟ್ ಈ ಪೇಷಂಟ್ಸ್ ಗೆ ಬರಲ್ವಲ್ಲ, ಇವರು ಅದೇ ಡಿಪ್ರೆಷನ್ ತಗೊಂಡು ಕ್ಯಾನ್ಸರ್ ಇಂದ ಸಾಯ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಡಿಪ್ರೆಷನ್ ಇಂದ ಮಾತ್ರ ತುಂಬಾ ಜನ ಸಾಯ್ತಾ ಇದ್ದಾರೆ. ಸೊ ಅದನ್ನ ನಾವು ಚೇಂಜ್ ಮಾಡ್ಕೋಬೇಕಷ್ಟೇ. ಅದಕ್ಕೋಸ್ಕರ ನಾವು ಚೇಂಜ್ ಆದ್ರೆ ನಮ್ ಜೊತೆ ಇರೋರು ಚೇಂಜ್ ಆಗ್ಬೋದೇನೋ ಅನ್ನೋ ಒಂದು ಇದಿದೆ. So I'm really feel happy you ಈ ಜನರೇಷನ್ ಅಲ್ಲಿ ಸ್ಪೆಷಲಿ ಹೆಂಗಿತ್ತು ಹೋಪ್ ಇನ್ನು ಮದುವೆ ಆಗಿಲ್ಲ ಅಂತ. ಸೊ ಆ ಟೈಮಲ್ಲಿ ಕಂಪ್ಲೀಟ್ ಎಕ್ಸ್ಟ್ರಾ ಮಾಡ್ಕೊಂಡು ತುಂಬಾ ಕರೇಜ್ ಬೇಕಾಗುತ್ತೆ. ಯಾಕಂತಂದ್ರೆ ಜಸ್ಟ್ ಬಿಕಾಸ್ ಆಫ್ ಕ್ಯಾನ್ಸರ್ ಪೇಷಂಟ್ಗೆ ಸಪೋರ್ಟ್ ಮಾಡ್ಲಿಕ್ಕೋಸ್ಕರ ನೀವು ಇಷ್ಟೊಂದು ದೊಡ್ಡ ಸ್ಟೆಪ್ನ ತಗೊಂಡಿದ್ದು ಇಟ್ ಇಸ್ ರಿಯಲಿ ಅಪ್ರಿಷಿಯೇಟೆಡ್. ಐ ಮೀನ್ ನಾವು ಐ ಹ್ಯಾವ್ ಹ್ಯೂಜ್ ರೆಸ್ಪೆಕ್ಟ್ ಫಾರ್ ಯು ಎಕ್ಸ್ಟ್ರೀಮ್ ಲೆವೆಲ್ಗೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಸೊ ಕ್ಯಾನ್ಸರ್ ಪೇಷಂಟ್ ಬಗ್ಗೆ ಈ ತರ ನೀವು ಹೇಗಿದ್ದೀರಾ ಕಂಪ್ಲೀಟ್ ಶೇರ್ ಮಾಡಿ. ಸೊ ಅವ್ರಿಗೂ ಆಲ್ಮೋಸ್ಟ್ ಸೇಮ್ ಹೇರ್ ಇರಲ್ಲ. ಸೊ ಅವ್ರು ಏನ್ ಫೀಲ್ ಮಾಡ್ತಾರೆ ಐ ಮೀನ್ ಶೇವ್ ಮಾಡಿಸ್ಕೊಂಡಾಗ? ಸೊ ನೀವು ರಿಯಲಿ ಫೀಲ್ ದ್ಯಾಟ್? ಶೇವ್ ಮಾಡಿಸ್ತಾ ಇರೋ ಫೀಲ್ ಆಗದೆ ಇರ್ಬೋದು, ಬಟ್ ಹೊರಗಡೆ ಓಡಾಡ್ಬೇಕಾದ್ರೆ ಫೀಲ್ ಆಗುತ್ತೆ. ಜನ ನಮ್ಮನ್ನ ನೋಡೋ ರೀತಿನೇ ಬೇರೆ ತರ ಇರುತ್ತೆ. ಆವಾಗ ಫೀಲ್ ಆಗುತ್ತೆ ಅಪ್ಪ ಅವ್ರಿಗೂ ಎಷ್ಟು ಕಷ್ಟ ಆಗುತ್ತೆ ಅಂತ. ಮೇ ಬಿ ಅವ್ರು ಹೊರಗಡೆನೆ ಓಡಾಡಲ್ವೇನೋ, ಅದಕ್ಕೋಸ್ಕರನೇ ಜನರಿಂದಾನೇ ಹೊರಗಡೆ ಓಡಾಡಲ್ಲ ಅನ್ಸುತ್ತೆ. ಅವ್ರು ಒಂಥರ ನೋಡ್ತಾರೆ, ಒಂಥರ ಅದು ಹೇಳೋದಕ್ಕೆ ಆಗೋದಿಲ್ಲ ಆ ವೇಲ್ ನೋಡ್ತಾರೆ ಹೊರಗಡೆ ಜನಗಳು. ತುಂಬಾ ಫೀಲ್ ಮಾಡ್ತೀನಿ ಹೊರಗಡೆ ನಡ್ಕೊಂಡು ಹೋಗ್ಬೇಕಾದ್ರೆ. ನಾನು ಸದ್ಯಕ್ಕೆ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ಬರೋ ಜನಗಳು ಇಂಟರಾಕ್ಟ್ ಮಾಡಿದಾಗ ಅಲ್ಲಿ ರಿಸೆಪ್ಷನ್ ಆಗಿರೋದ್ರಿಂದ ನಂಗೆ ಸ್ವಲ್ಪ ಜನ ಪರಿಚಯ ಇರೋದ್ರಿಂದ ಅವರು ಕೇಳ್ತಾರೆ. ಸೊ ಅವ್ರಿಗೆ ಹೇಳಿದಾಗ ಅವ್ರು ಸುಮ್ನಾಗ್ ಹೋಗ್ಬಿಡ್ತಾರೆ. ಬಟ್ ರೋಡಲ್ಲಿ ಓಡಾಡ್ಬೇಕಾದ್ರೆ, ತರಕಾರಿ ಅಂಗಡಿಗೆ ಹೋಗ್ಬೇಕಾದ್ರೆ ಅವ್ರು ನೋಡೋ ರೀತಿನೇ ಬೇರೆ ಇರುತ್ತೆ. ಏನಾಗಿರ್ಬೋದು ಹುಡುಗಿಗೆ, ಅವ್ರು ನೋಡೋ ವೇನೇ ಬೇರೆ ತರ ಇರುತ್ತೆ. ಮತ್ತೆ ಇನ್ನ ಅಜ್ಜಿದಿರಂತೂ ಕೇಳೋದೇ ಬೇಡ. ಅವ್ರು ನಮ್ಗೆ ಅಯ್ಯೋ ಏನ್ ಮಾಡ್ಬಿಟ್ಟಿದೀವಿ ನಾವು ಅನ್ಸ್ಬಿಡುತ್ತೆ, ಆ ತರ ನೋಡ್ತಾರೆ. ಸೊ ಅದನ್ನ ನಾವ್ ಚೇಂಜ್ ಮಾಡ್ಬೇಕು. ಇನ್ ತಿರುಪ್ತಿಲೆಲ್ಲ ಹೇರ್ ಕೊಡೋ ಬದ್ಲು ಈ ತರ ಕೊಟ್ರೆ ನಾವು ಬೇರೆಯವ್ರಿಗೆ ಒಂದ್ ಸಪೋರ್ಟ್ ಕೊಟ್ಟಂಗಿರುತ್ತೆ. ತಿರುಪ್ತಿಲ್ ಹೇರ್ ಕೊಡೋದು ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ, ಬಟ್ ಅಲ್ಲಿ ಕೊಡೋ ಬದ್ಲು ಇಲ್ಲಿ ಕೊಟ್ರೆ ಚೆನ್ನಾಗಿರುತ್ತೆ ಅನ್ನೋದು ನಂದೊಂದು ಥಾಟು. ರಿಯಲಿ ಗುಡ್ ಥಾಟ್. ಇವಾಗ ನೀವು ಒಂದು ಪಾಯಿಂಟ್ ಹೇಳಿದ್ರೆ ನೀವು ರಿಸೆಪ್ಷನಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ. ಸೊ ಆಬ್ವಿಯಸ್ಲಿ ನೀವು ಇವರ್ ದ ಫ್ರಂಟ್ ಎಂಡ್ ನಿಮ್ಮ ಆಫೀಸಲ್ಲಿ ಏನಾದ್ರು. ಸೊ 3-8 ಜನ ಬರ್ತಾ ಇರ್ತಾರೆ ಆಫೀಸ್ಗೆ. ಸೊ ಎನಿ ಇನ್ಸಿಡೆಂಟ್ ಕೇಳಿರೋ, ತುಂಬಾ ಜನ ಕೇಳಿರೋದು, ಇಲ್ಲ ಫನ್ನಿ ಇನ್ಸಿಡೆಂಟ್, ಇಲ್ಲ ಸೀರಿಯಸ್ ಇನ್ಸಿಡೆಂಟ್? ಎಲ್ಲಾರು ಒಂದ 10 to 15 ಮೆಂಬರ್ಸ್ ಕೇಳಿದ್ರು ನನ್ನ. ಎಲ್ರು ಫಸ್ಟ್ ಕೇಳಿದ್ದು ಮುಡಿ ಕೊಟ್ಟಿದ್ದೀರಾ ಯಾವ ದೇವ್ರಿಗೆ ಅಂತ. ಇಲ್ಲ ನಾನು ಈ ತರ ಡೊನೇಟ್ ಮಾಡಿದ್ದೀನಿ ಅಂದ್ರೆ ಹೌದಾ ಮನೇಲಿ ಒಪ್ಕೊಂಡ್ರಾ ಅಂತ ಫಸ್ಟ್ ಕೇಳ್ತಾರೆ. ಓಕೆ ಗುಡ್ ಅಂತಾರೆ, ಅಪ್ರಿಶಿಯೇಟ್ ಮಾಡ್ತಾರೆ. ಬಟ್ ಎಲ್ರು ಬಾಯಿಂದ ಬರೋದು ಫಸ್ಟ್ ಮುಡಿ ಕೊಟ್ಟಿದ್ದೀರಾ ಅಂತಾನೆ ಕೇಳೋದು. ಅವ್ರ ಮೆಂಟಾಲಿಟಿ ಇವಾಗ ಜನರೇಷನ್ ಅದೇ ಇದೆ. ಸೊ ಏನಾದ್ರು ಶೇವ್ ಮಾಡಿದ್ರೆ ಸೌತ್ ಅಲ್ಲಿ ಕರ್ನಾಟಕ ತಮಿಳ್ನಾಡಲ್ಲಿ ಯಾರು ಹೆಚ್ಚು ಮಾಡ್ಸಲ್ಲ ಜಾಸ್ತಿ ಕಂಪೇರ್ ಟು ಆಂಧ್ರದವರು ಜಾಸ್ತಿ ಮಾಡ್ತಾರೆ. ತಿರುಪ್ತಿಗೆ ಹೋಗಿ ಅಲ್ಲಿ ಕೊಡೋದ್ರಿಂದ ಆಂಧ್ರದವರು ಜಾಸ್ತಿ ಮಾಡ್ತಾರೆ. ಬಟ್ ಕರ್ನಾಟಕ ತಮಿಳ್ನಾಡು ಕಡಿಮೆ.
ಆಲ್ಮೋಸ್ಟ್ 10%, 5% ಅಷ್ಟೇ ಕೊಡೋದು. ಅಲ್ಲಿ 50% ಕೊಡ್ತಾರೆ. ಹೌದೌದು, ಇಟ್ಸ್ ಆಲ್ ಕಾಮನ್. ಅಲ್ಲಿ ಅವ್ರಿಗೆ ಕಾಮನ್, ಬಟ್ ಈ ಕಡೆ ಅವ್ರಿಗೆ ಅದು ಕಾಮನ್ ಅಲ್ಲ. ಅವ್ರಿಗೆ ಏನೋ ರೋಗ ಬಂದಿದ್ರೆ ಕೊಟ್ಟಿರ್ಬೋದು, ಇಲ್ಲ ಅಂದ್ರೆ ದೇವ್ರ ಮುಡಿ ಕೊಟ್ಟಿರ್ತಾರೆ ಅವೆರಡೆ. ಆದ್ರೆ ಈ ಯಂಗ್ ಏಜ್ ಅಲ್ಲಿ ಕೊಡಕ್ ಚಾನ್ಸೇ ಇಲ್ಲ ಅನ್ನೋ ತರ ಅವ್ರ ಥಾಟ್ ಇರುತ್ತೆ. ಕರೆಕ್ಟ್ 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 ಟ್ರೂ. ಸೊ ಇವಾಗ ರಿಸೆಪ್ಷನ್ ಅಲ್ಲಿ ವರ್ಕ್ ಮಾಡ್ತಿದೆ ಅಂತ. ಸೊ ಒಬ್ಬೊಬ್ರು ಯಾರಾದ್ರೂ ತುಂಬಾ ಬುಡಾಯಿಸಿ ನೋಡಿ ಏನೋ ಈವ್ನಿಂಗ್ ಮಕ್ಳು ಜಾಸ್ತಿ ಬರ್ತಾರೆ. ಓಕೆ ಪೀಡಿಯಾಟ್ರಿಷಿಯನ್ ಡಾಕ್ಟರ್ ಇದ್ದಾರೆ. ನಾನು ಮೆಡಿಕಲ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ಈವ್ನಿಂಗ್ ಮಕ್ಳು ಬರ್ತಾರೆ. ಓಕೆ ಸೊ ಅವ್ರು ನೋಡ್ತಾರೆ ನನ್ನ ಇಷ್ಟಿಷ್ಟೇ ಇರ್ತಾರಲ್ಲ, ಅವ್ರು ಒಂಥರ ನೋಡ್ತಾರೆ. ಎಲ್ರಿಗೂ ಕೂದ್ಲಿದೆ, ಯುವಕರಿಗೆ ಇಲ್ವಲ್ಲ ಅನ್ನೋ ಮೇಲ್ ನೋಡ್ತಾರೆ ಅವರು. ಎಲ್ರು ತಲೆ ನೋಡ್ತಾರೆ, ಮತ್ತೆ ನನ್ನ ನೋಡ್ತಾರೆ, ಆ ತರ ನೋಡ್ತಾರೆ. ಇನ್ನ ಅಲ್ಲಿ ಸ್ವಲ್ಪ ಎಜುಕೇಟೆಡ್ ಪರ್ಸನ್ಸ್ ಬರೋದ್ರಿಂದ ನನ್ಗೆ ಆ ತರ ಅಲ್ಲಿ ಫೀಲ್ ಆಗಿಲ್ಲ. ಬಟ್ ರೋಡಲ್ಲಿ ಹೋಗ್ಬೇಕಾದ್ರೆ ಫೀಲ್ ಆಗುತ್ತೆ. ಅಲ್ಲಿ ಯಾರು ಆ ತರ ಗುರಾಯಿಸ್ಕೊಂಡ್ ನೋಡೋದು, ಸ್ವಲ್ಪ ಡಿಫರ್ ಮಾಡಿ ನೋಡೋದು, ಆ ತರ ಏನ್ ಮಾಡಲ್ಲ. ರೋಡಲ್ಲಿ ಮಾಡ್ತಾರೆ. ಅಚ್ಚಾ. ಸೊ ಇನ್ನೊಂದ್ ಏನಂತಂದ್ರೆ ಇವಾಗ ಏನು ನೀವ್ ಹೇಳ್ದಂಗೆ ಆಂಧ್ರದ ಇಟ್ಸ್ ಆಲ್ ಕಾಮನ್. ಇವಾಗ ನೀವು ಏನೋ ಪೂರ್ತಿ ಶೇವ್ ಮಾಡಿಸ್ಕೊಂಡಿದ್ರು ಎಲ್ಲ ದೇವ್ರ ತಿಂಕು ತಿರುಪತಿ ಕೊಟ್ಟಿದ್ರಂತೆ. ಮತ್ತೆ ಅವರವರ ಇಟ್ಬಿಡ್ತಾರೆ. ಸೊ ನಿಮ್ಮಲ್ಲಿ ಏನೋ ನೀವ್ ಹೇಳ್ದಂಗೆ ಬೆಂಗಳೂರು ಮತ್ತೆ ಈ ಕಡೆ ಎಲ್ಲ ಸ್ವಲ್ಪ ಕಮ್ಮಿ ಇದೆ ಎಲ್ಲ. ಸೊ ಇವರೆಲ್ಲ ಶಾಕಿಂಗ್ ಅವ್ರಿಗೆ ನೋಡೋದ್ರವ್ರಿಗೆ. ಸೊ ಅಟ್ಲೀಸ್ಟ್ ಅದನ್ನ ಕೇಳಿ ಇದ್ ಮಾಡಿದಾಗ ಏನಾದ್ರು ಏನೋ ಕೊಟ್ಟಿದ್ದೀರಾ? ಸೊ ಹೇಗ್ ಕೊಡೋದು? ಆರ್ ದೇ ಆಸ್ಕಿಂಗ್ ಅಬೌಟ್ ದಟ್? ಓಕೆ, ಯಾರು ರೆಡಿ ಇಲ್ಲ. ಓಕೆ 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 ಓಕೆ. ಹಾಯ್ ಗಾಯ್ಸ್, ನಮಸ್ತೆ. ನೋಡಿ, ನಾ ಮತ್ತೆ ರೀಶೇವ್ ಮಾಡಿಸಿದೀನಿ, ಬಾಲ್ಡ್ ಆಗಿದ್ದೀನಿ. ಇದು ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಫುಲ್ ಹೇರ್ ಕೊಟ್ಟಿದ್ದೆ, ಇವಾಗ ಸೆಕೆಂಡ್ ಟೈಮ್ ಶಾರ್ಟ್ ಹೇರ್ ಬಂದಿತ್ತು. 1 ಮಂತ್, ಕರೆಕ್ಟ್ ಆಗಿ 1 ಮಂತ್ ಆಗಿದೆ. ರೀಶೇವ್ ಮಾಡಿಸಿದೀನಿ. ಯಾಕೆ ಅಂದ್ರೆ ಹುಡುಗಿರ್ಗೆ ಕೂದಲು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಕೂದಲೇ ಜೀವನ ಅಲ್ಲ. ಕೂದಲು ಇಂಪಾರ್ಟೆಂಟು, ಬಟ್ ಎಷ್ಟು ಬೇಕು ಅಷ್ಟೇ ಇಂಪಾರ್ಟೆಂಟು. ತುಂಬಾ ತೀರಾ ಏನ್ ಇಂಪಾರ್ಟೆಂಟ್ ಅಲ್ಲ. ವಿತೌಟ್ ಕೂದಲು ಕೂಡ ನಾವು ಹುಡುಗಿರು ಬ್ಯೂಟಿಫುಲ್ ಆಗಿರೋ ಕಾಣಿಸ್ಬೋದು ಅನ್ನೋದಕ್ಕೋಸ್ಕರ ನಾನು ಕೊಟ್ಟಿರೋದು. ಸೊ ನಾವು ಹೇರ್ಸ್ ಕೊಡೋದ್ರಿಂದ ಏನ್ ಬೆನಿಫಿಟ್ಸ್ ಅಂತ ನೀವು ಕೇಳ್ಬೋದು. ಒಂದು ಬೆನಿಫಿಟ್ ಬಂದ್ಬಿಟ್ಟು ಕ್ಯಾನ್ಸರ್ ಪೇಷಂಟ್ಗೆ ಸಪೋರ್ಟರ್ ಆಗಿರ್ಬೋದು. ಅವರು ಹೊರಗಡೆ ಬೋಲ್ಡ್ ಆಗಿ ಓಡಾಡ್ಬೋದು ವಿತೌಟ್ ಹೇರು, ಯಾವುದೇ ಭಯ ಇಲ್ದಿರಾ. ಇಲ್ಲಪ್ಪ, ಜನಗಳು ನಮ್ಮನ್ನ ನೋಡಿ ಏನು ಅನ್ಕೊಳ್ಳೋದಿಲ್ಲ ಅಂತ ಅವರು ಧೈರ್ಯವಾಗಿ ಓಡಾಡ್ಬೇಕು. ಅದು ನಮ್ಮ ಆಂಬಿಷನ್ ಆಗಿರೋದ್ರಿಂದ ನಾನು ಕೊಟ್ಟಿದ್ದೀನಿ. ಸೊ ನೀವು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಂಗೆ DM ಮಾಡಿ. ಓಕೆನಾ? ಥ್ಯಾಂಕ್ ಯು, ಬಾಯ್.